ಭಾರತ ಸಂವಿಧಾನದ 51ನೇ ಎ ಅನುಚ್ಛೇದದ ಪ್ರಕಾರ ಭಾರತೀಯರೆಲ್ಲರೂ ವೈಜ್ಞಾನಿಕವಾಗಿ ಚಿಂತಾಜನಕರಾಗಬೇಕು ಮತ್ತು ಮೌಢ್ಯತೆಯನ್ನು ತೊಲಗಿಸಬೇಕು ಎಂಬ ಆಶಯದೊಂದಿಗೆ ಇವತ್ತು ಬೀದರ್ ನಗರದಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಮಾಜದಲ್ಲಿ ಚಂದ್ರಗ್ರಹಣದ ಬಗ್ಗೆ ಇರುವ ಮೌಢ್ಯಗಳನ್ನು ನಿವಾರಿಸಲು ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸಲು ಭಾರತ ಜ್ಞಾನ ವಿಜ್ಞಾನ ಸಮಿತಿ, ವೈಜ್ಞಾನಿಕ ಸಂಶೋಧನಾ ಸಮಿತಿ, ಬುದ್ಧ ಬಸವ ಅಂಬೇಡ್ಕರ್ ಯುವಕರ ಸಂಘ, ಬಸವ ಕೇಂದ್ರ ಬೀದರ್, ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ, ಮಾದರ ಚೆನ್ನೈ ಸಹಕಾರ ಸಂಘ, ಪ್ರಭುರಾವ್ ಕಂಬಳಿವಾಲೆ ಕನ್ನಡ ಸೇವಾ ಸಂಘ ಮತ್ತು ಲಿಂಗಾಯತ ಸಮನ್ವಯ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಜಂಟಿಯಾಗಿ ಅಂಬೇಡ್ಕರ್ ವೃತ್ತದ ಬಳಿ ಚಂದ್ರಗ್ರಹಣ ಸಮಯದಲ್ಲಿ ಬಾಳೆಹಣ್ಣು ತಿನ್ನುವ ಮೂಲಕ ಮೌಢ್ಯತೆಯ ಭೀತಿಯನ್ನು ತೊಲಗಿಸುವ ಸಂಕಲ್ಪ ಮಾಡಲಾಯಿತು. ತೊಲಗಲಿ ತೊಲಗಲಿ ಮೌಢ್ಯತೆ ತೊಲಗಲಿ, ತೊಲಗಲಿ ತೊಲಗಲಿ ಅಂಧಶ್ರದ್ಧೆ ತೊಲಗಲಿ ಎಂದು ಬೆಳೆಯಲಿ ವೈಜ್ಞಾನಿಕ ಚಿಂತಾಜನಕ ಮನೋಭಾವನೆ ಬೆಳೆಯಲಿ ಎಂದು ಘೋಷಣೆಗಳನ್ನು ಮೊಳಗಿಸಿದರು. ಆಕಾಶದಲ್ಲಿ ಖಗೋಳ ವಿಸ್ಮಯವಾಗಿ ಚಂದ್ರಗ್ರಹಣ ಸಂಭವಿಸಿದ್ದು ಇದನ್ನು ರಕ್ತಚಂದಿರ ಎಂದು ಕರೆಯಲಾಗುತ್ತದೆ. ಭೂಮಿ, ಚಂದ್ರ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಸೂರ್ಯ ಮತ್ತು ಚಂದ್ರ ನಡುವೆ ಭೂಮಿ ಇರುವುದರಿಂದ ಚಂದ್ರಗ್ರಹಣ ಉಂಟಾಗುತ್ತದೆ. ಚಂದ್ರ ಕೆಂಪಾಗಿ ಕಾಣಿಸಿಕೊಳ್ಳುವ ಕಾರಣವೆಂದರೆ ಸೂರ್ಯನ ಬೆಳಕು ಭೂಮಿಯನ್ನು ದಾಟಿ ಚಂದ್ರನ ಮೇಲೆ ಬೀಳುವಾಗ ಕೆಂಪು ಬಣ್ಣದ ತರಂಗ ಹೆಚ್ಚು ಇರುವುದರಿಂದ ಕೆಂಪು ಕಿರಣಗಳು ಮಾತ್ರ ಚಂದ್ರನ ಮೇಲೆ ತಲುಪುತ್ತವೆ. ಇದರಿಂದ ಚಂದ್ರ ಕೆಂಪಾಗಿ ಕಾಣಿಸಿ ರಕ್ತಚಂದಿರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಸುಮಾರು 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಡೆಯುವ ಈ ಖಗೋಳ ಘಟನೆಗೆ ಭೂಮಿಯ ಮೇಲಿನ ದೈನಂದಿನ ಕ್ರಿಯೆಗಳೊಂದಿಗೆ ಯಾವುದೇ ಸಂಬಂಧ ಇಲ್ಲ ಎಂದು ತಜ್ಞರು ಸ್ಪಷ್ಟಪಡಿಸಿದ್ದಾರೆ ಎಂದು ಈ ಮೂಲಕ ವಿವರಣೆ ಕೂಡ ಹಲವರು ಮಾತನಾಡಿ ನೀಡಿದರು. ಕಾರ್ಯಕ್ರಮದಲ್ಲಿ ಎಂಎಸ್ ಮನೋಹರ್ ಅವರು ರಾಜ್ಯ ಸಮಿತಿಯ ಸದಸ್ಯರು, ಕಲಾಲ ದೇವಿ ಪ್ರಸಾದ ಜಿಲ್ಲಾ ಅಧ್ಯಕ್ಷರು, ಶ್ರೀಕಾಂತ ಸ್ವಾಮಿ, ಶರಣಪ್ಪ ಮಿಠಾರೆ, ಡಾ ಕಾಶಿನಾಥ ಚಲ್ವ, ವಿಜಯಕುಮಾರ್ ಸೋನಾರೆ, ಮಹೇಶ್ ಗೋರ್ನಾಳ್ಕರ್, ಮಾರುತಿರಾವ್ ವಾಗ್ಮಾರೆ, ರಾಜ್ಕುಮಾರ್ ಕರುಣಾಸಾಗರ್, ಜಗದೀಶ್ ಬಿರಾದರ್, ಧರ್ಮ ಪ್ರಕಾಶ್ ಆರ್ಯ, ಶಾಂತಕುಮಾರ್ ಉದಗಿರೆ, ಉಮೇಶ್ ಜಾಬಾ ಅವರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜ್ಞಾನ ವಿಜ್ಞಾನಕ್ಕೆ ತೊಲಗಲಿ 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 ಜ್ಞಾನ ವಿಜ್ಞಾನಕ್ಕೆ ಜ್ಞಾನ ವಿಜ್ಞಾನಕ್ಕೆ. ಇವತ್ತು ವಿಜ್ಞಾನ ಎಷ್ಟೊಂದು ಮುಂದುವರೆದರೂ ಸಹಿತ ಕೆಲವು ಮಂತ್ರವಾದಿಗಳು ಟಿವಿ ತೆರೆದ ತಕ್ಷಣ ಬರೀ ಗ್ರಹಣದ ಶಕುನ ಅಪಶಕುನ, ಆ ರಾಶಿಯವರಿಗೆ ಒಳ್ಳೆಯದು, ಈ ರಾಶಿಯವರಿಗೆ ಕೆಟ್ಟದು ಅನ್ನುವಂತಹ ಒಂದು ಮೌಢ್ಯತೆಯನ್ನು ಹೆಚ್ಚಿಗೆ ಬಿತ್ತಿ ಜನರಿಗೆ ಮೋಸ ಮಾಡುವಂತಹ ಸಮಾಜ ಇವತ್ತು ಹೆಚ್ಚಾಗ್ತಾ ಇದೆ. ಅದಕ್ಕಾಗಿ ಇದೊಂದು ಖಗೋಳದಲ್ಲಿ ನಡೀತಕ್ಕಂಥ ಒಂದು ಬೆಳಕು ಮತ್ತು ನೆಲದ ಮಧ್ಯೆ ಬರುವಂತಹ ಇದು ಒಂದು ನೆರಳಿನ ಆಟದ ಈ ಒಂದು ಇದಕ್ಕೆ ಯಾವುದೇ ಒಂದು ಅಂಜದೆ ಅಳಕದೆ ನಾವೆಲ್ಲರೂ ಬದುಕಬೇಕಾಗಿದೆ. ಹಾಗಾಗಿ ಇವತ್ತು ಮೌಢ್ಯತೆಯಲ್ಲಿ ಇವತ್ತು ಹೊರಗಡೆ ಬರಬಾರದು. ನೀರು ಚೆಲ್ತೀವಿ, ಮತ್ತೇನೋ ಚೆಲ್ತೀವಿ, ಆದ್ರೆ ತುಪ್ಪ ಚೆಲ್ಲೋದಿಲ್ಲ. ಮನೆಗೆ ತುಪ್ಪ ಬಿ ಚೆಲ್ಲಬೇಕಲ್ಲ. ಗ್ರಹಣ ಇದ್ದಾಗ ನೀರು ಚೆಲ್ಲಿ ಹಾಕ್ತಿವಿ, ಪುಕ್ಸಟ್ಟೆ ಚೆಲ್ಲಿ ಹಾಕ್ತಿವಿ, ತುಪ್ಪ ಚೆಲ್ಲೋದಿಲ್ಲ. ಮನೆಗಿನ ವಸ್ತುಗಳೆಲ್ಲ ಯಾವುದೋ ಹಾರಾಡೋದಿಲ್ಲ. ಹಾಗಾಗಿ ಇವತ್ತು ಯಾವುದೇ ಒಂದು ಈ ಅಂಧ ಶ್ರದ್ಧೆಯಲ್ಲಿ ನಾವೆಲ್ಲ ಮುಳುಗದೆ ನಾವೆಲ್ಲರೂ ವೈಜ್ಞಾನಿಕವಾಗಿ ಇವತ್ತು ವಿಜ್ಞಾನ ಇಷ್ಟೆಲ್ಲ ಮುಂದುವರೆದೆ. ನಾವು ಅದನ್ನ ವಚನ ಸಾಹಿತ್ಯದ ಶರಣರು ಸಹಿತ ಇದನ್ನ ನಮಗೆ ಹೇಳಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಮನೋಹರ್ ಸರ್ ಅವರು ಇದನ್ನ ಏರಿಸಿ ಜನರಿಗೆ ಎಚ್ಚರಿಕೆ ಕೊಡುವಂತ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ಆನಂದದ ಧನ್ಯವಾದ. ಮಾರ್ಚ್ 3ನೇ ತಾರೀಕು ಒಂದು ಖಗೋಳದಲ್ಲಿ ನಡೀತಕ್ಕಂಥ ಒಂದು ವಿಸ್ಮಯ ಇದೆ, ಒಂದು ಸಹಜ ವಿದ್ಯಮಾನ. ಅದೇನಪ್ಪಾ ಅಂದ್ರೆ ಚಂದ್ರಗ್ರಹಣ ಅಂತ ಕರಿತೀವಿ. ಖಗ್ರಾಸ ಚಂದ್ರಗ್ರಹಣ ಅಥವಾ ಪೂರ್ಣ ಗ್ರಹಣ ಅಂತ ಕರಿತೀವಿ. ಈ ಸದ್ಯ ನೀವು ನೋಡ್ತಾ ಇದ್ದೀರಿ, ಸೂರ್ಯ ಈ ಕಡೆ ಮುಳುಗ್ತಾ ಇದ್ದಾನೆ, ಚಂದ್ರ ಆ ಕಡೆ ಇದ್ದಾನೆ, ನಡುವೆ ನಮ್ಮ ಭೂಮಿ ಬಂದಿದೆ. ಸೊ ಆ ಭೂಮಿ ನೆರಳು ಏನಾಗ್ತದೆ ಅಂದ್ರೆ ಚಂದ್ರ ಮೇಲೆ ಬೀಳುತ್ತೆ, ಅದೇ ಚಂದ್ರಗ್ರಹಣ. ಇದು ಯಾಕ ಆಗುತ್ತಪ್ಪ ಅಂದ್ರೆ 3 ಒಂದೇ ಸರಳ ರೇಖೆಯಲ್ಲಿ ಬಂದ್ಬಿಡ್ತದೆ ಸರ್, ಸೂರ್ಯ, ಭೂಮಿ, ಚಂದ್ರ. ಸೊ ಹಾಗಾಗಿ ಸೂರ್ಯನ ನೆರಳು ಭೂಮಿಯ ನೆರಳು ಚಂದ್ರ ಮೇಲೆ ಬೀಳೋದು ಅದೇ ಚಂದ್ರಗ್ರಹಣ. ಇದು ನಡೀತಾ ಇರೋದು ಗ್ರಹಣ 4 ಲಕ್ಷ ಕಿಲೋಮೀಟರ್ ದೂರ ಅದ. ಅದಕ್ಕೂ ಭೂಮಿಗೂ ದೇವಸ್ಥಾನಕ್ಕೂ ದೇವರಿಗೂ ಯಾವುದೇ ಅನಾಹುತಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅರ್ಥ ಆಯ್ತ್ರಿ? ಒಂದಾಯ್ತು. ಇವತ್ತಿಂದ ಇನ್ನೊಂದು ವಿಶೇಷತೆ ಏನಂದ್ರೆ ಇದು ರಕ್ತಚಂದ್ರ ಅಂತ ಕರಿತೀವಿ ನಾವು. ರಕ್ತಚಂದ್ರ, ಬ್ಲಡ್ ಮೂನ್ ಅಂತ ಕರಿತೀವಿ. ಕಾರಣ ಇಷ್ಟೇ, ಸೂರ್ಯ ಮುಳುಗುವಾಗ ನಮ್ಗೆ ಕೆಂಪು ಕಾಣಿಸ್ತಾನೆ. ಈ ಸಲ ಏನಾಗ್ತದ್ರಿ, ಈ ಸೂರ್ಯನ ಬೆಳಕು ಭೂಮಿಯಿಂದ ದಾಟಿ ಚಂದ್ರ ಮೇಲೆ ಬೀಳುವಾಗ ಅದು ರೆಡ್ ವೇವ್ ಲೆಂತ್ ಜಾಸ್ತಿ ಇರುತ್ತೆ, ತರಂಗ ದೂರ ಜಾಸ್ತಿ ಇರೋದ್ರಿಂದ ಚಂದ್ರ ಮೇಲೆ ಬೀಳ್ತದ. ಅದು ಕೆಂಪು ಚಾಕ್ಲೇಟ್ ಕಾಣಿಸ್ತ, ಅದಕ್ಕೆ ರಕ್ತ ಚಂದಿರ ಅಥವಾ ಕೆಂಪು ಚಂದ್ರ, ರೆಡ್ ಮೂನ್ ಅಂತ ಅದಕ್ಕೆ ಕರ್ಲಿಕ್ಕೆ ಕಾರಣ. ಲಾಂಗ್ ವೇವ್ ಲೆಂತ್ ಇರ್ತದೆ ಯಾವ್ದ್ರದ್ದು, ಕೆಂಪು ಕಲರ್
ಸೊ ಇದು ಭೂಮಿ, ಸೂರ್ಯನ ಬೆಳಕು ಭೂಮಿ ದಾಟಿ ಚಂದ್ರ ಮೇಲೆ ಬೀಳುತ್ತೆ. ಸೊ ಹಂಗಾಗಿ ಇದು ಒಂದು ಗ್ರಹಣ ಅದ, ಇದೊಂದು ಖಗೋಳ ಸಹಜ ವಿದ್ಯಮಾನ ಅದ. ಆ ಭೂಮಿಯಲ್ಲಿ ನಡೀತಕ್ಕಂಥದ್ದು, ಅದಕ್ಕೂ ಯಾವ್ದೇ ನಾನು ಹೇಳೋದಲ್ಲ, ಸುಮಾರು 4 ಲಕ್ಷ ಕಿಲೋಮೀಟರ್ ಅಲ್ಲಿ ನಡೀತಾ ಇರ್ತಕ್ಕಂಥ ಇದು ಕ್ರಿಯೆ ಅದ. ಸೊ ಹಾಗಾಗಿ ಏನು ದೇವಸ್ಥಾನ ಮುಚ್ತಾರೆ, ಇದು ನಮ್ಮ ಏನ್ ಟಿವಿ ಚಾನಲ್ಗಳಲ್ಲಿ ಏನು ಋಷಿ ಮುನಿಗಳು ಏನ್ ಹೇಳ್ತಾರೆ, ಸ್ವಾಮೀಜಿಗಳು ಎಲ್ಲ ಹೇಳ್ತಾರೆ, ಎಲ್ಲ ತಪ್ಪು ಕಲ್ಪನೆ. ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ಮತ್ತಂತ ಒಂದು ನಡತೆ ನಾವು ಖಂಡಿತವಾಗಿ ಖಂಡಿಸ್ತೀವಿ ಕೂಡ. ಸೊ ಈ ಸಂದರ್ಭದಲ್ಲಿ ಎಲ್ಲಾ ಬೇರೆ ಬೇರೆ ಸಂಘಟನೆಗಳು ಕೂಡ ಇಲ್ಲಿ ಆಗಮಿಸಿದ್ದಾರೆ. ನಮ್ಮ ಭಾರತ ಜ್ಞಾನ ವಿಜ್ಞಾನ ಇರ್ಬೋದು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನೆ ಇರ್ಬೋದು, ನಮ್ಮ ವೈದ್ಯಾಧಿಕಾರಿಗಳು ಇರ್ಬೋದು, IMA ಇರ್ಬೋದು, ಬೇರೆ ಬೇರೆ ಸಂಘಟನೆಗಳೆಲ್ಲ, ನಮ್ಮ ಯಾರು ಹೊಸ ಕೇಂದ್ರದ ಪ್ರಮುಖರು ಇರ್ಬೋದು, ಇವರೆಲ್ಲ ಏನ್ ದಲಿತ ಸಂಘರ್ಷ ಸಮಿತಿದವ್ರು ಏನಿದ್ದಾರೆ, ನಮ್ಮ ಎಲ್ಲರೂ ಇಲ್ಲಿ ಆಗಮಿಸಿದಿರಿ. ಈ ಗ್ರಹಣದ ಸಮಯದಲ್ಲಿ ಬಾಳೆಹಣ್ಣು ತಿಂದು ಸಾಬೀತ್ ಮಾಡಿದಿರಿ, ಗ್ರಹಣಕ್ಕೂ ನಾವು ತಿನ್ನೋದು ಕುಡಿಯೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ನಾವು ಸಾಬೀತುಪಡಿಸಿದ್ವಿ. ಈ ಸಂದೇಶ ಇಡೀ ಸಮಾಜಕ್ಕೆ ಹೋಗ್ಬೇಕಂತ ಹೇಳಿ ನನ್ನೊಂದು ಆಶಯ ಇದೆ. ಸೊ ಇಲ್ಲೆಲ್ಲ ಸಂಘಟನೆಗಳು ಬಂದು ಸೇರೋದಕ್ಕೆ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ವಂದನೆಗಳನ್ನು ನಾನು ಸಲ್ಲಿಸ್ತೇನೆ.